ನಿಮ್ಮ ಸಂಗಾತಿ ಏನಾದರೂ ಪದೇ ಪದೇ ಈ 3 ಮಾತುಗಳನ್ನ ನಿಮ್ಮ ಒಂದು ಸಂಸಾರದಲ್ಲಿ ಹೇಳ್ತಾ ಇದ್ರೆ, ಸೊ ನೀವು ಹುಷಾರಾಗಬೇಕಾಗತ್ತೆ. ಆ್ಯಂಡ್ ಅದರ ಅರ್ಥ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾಕೆ ಪದೇ ಪದೇ 3 ಮಾತುಗಳನ್ನು ಹೇಳ್ತಾರೆ ಅನ್ನೋದಕ್ಕೆ, ಓಕೆನಾ? ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಎಷ್ಟೋ ಜನ ಈ ಒಂದು ರಿಲೇಶನ್ಶಿಪ್ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಏನಿರುತ್ತೆ ಅದ್ರ ವಿಚಾರವಾಗಿ ಕೌನ್ಸಿಲಿಂಗ್ ಬರ್ತಾರೆ. ಸುಮಾರು ಜನರನ್ನು ಕೌನ್ಸಿಲಿಂಗ್ ಮಾಡಿದ್ದೀನಿ. ಬಟ್ ಕೆಲವು ವಿಚಾರಗಳಲ್ಲಿ, ಕೆಲವು ಫ್ಯಾಮಿಲಿಗಳಲ್ಲಿ ರಿಪಿಟೇಷನ್ ವರ್ಡ್ಸ್ ಬರ್ತಾ ಇರುತ್ತೆ. ಅವರಿಗೆಲ್ಲ ಅರ್ಥನೂ ಮಾಡಿಸಿದಾಯ್ತು. ಸೊ ಹಂಗೆ ಎಷ್ಟೋ ಜನಗಳಲ್ಲಿ ಆ ಥರ ಇರುತ್ತೆ. ಫಸ್ಟ್ ಒಂದು ಏನಂತ ಹೇಳಿದ್ರೆ, ನೀನು ಹೋಗು, ಅವಶ್ಯಕತೆ ಇಲ್ಲ ನನ್ನ ಲೈಫಲ್ಲಿ ಅಂತ ನಿಮ್ಮ ಸಂಗಾತಿ ಏನಾದರೂ ನಿಮ್ಮನ್ನು ಪದೇ ಪದೇ, ಆಲ್ಮೋಸ್ಟ್ ಪದೇ ಪದೇ, ವಾರದಲ್ಲಿ 2 ಸಲ 3 ಸಲ ಜಗಳ ಮಾಡಿದವಾಗೆಲ್ಲ ಪದೇ ಪದೇ ಜಗಳ ಮಾಡ್ತಾ ಮಾಡ್ತಾ ಅವಶ್ಯಕತೆ ಇಲ್ಲ, ನೀನು ಹೋಗ್ಬಿಡು ನಿನ್ನ ಪಾಡಿಗೆ ನೀನು ಅಂತ ಮಾತಾಡ್ತಾ ಇದ್ರೆ 100% ಹೇಳ್ತಾ ಇದ್ದೀನಿ, ಅವರು ನಿಮ್ಮ ಮೇಲೆ ಕಾಳಜಿ, ಪ್ರೀತಿ, ಗೌರವ ಇದ್ಯಾವುದು ಕೂಡ ಇಲ್ಲ ಸ್ನೇಹಿತರೆ. ಇರೋದು ಜಸ್ಟ್ ಫಾರ್ ಓನ್ಲಿ ದ ಅನಿವಾರ್ಯ ಸೊಸೈಟಿಗೋಸ್ಕರ ಬದುಕ್ತಾ ಇರತಕ್ಕಂಥ ಒಂದು ರಿಲೇಶನ್ಶಿಪ್ ಆಗಿರುತ್ತೆ. ಅಲ್ಲಿ ನೀವು ಎಕ್ಸ್ಪೆಕ್ಟು ಮಾಡಕ್ಕೆ ಹೋಗಬೇಡಿ, ವಾದ ಮಾಡೋಕ್ಕೂ ಹೋಗಬೇಡಿ. ಯಾಕೆ ನೀವು ಪ್ರೀತಿ ಮಾಡ್ತಿಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಿಲ್ಲ ಅಂತ. ಬಿಕಾಸ್ ಅವರು ಸೊಸೈಟಿಗೋಸ್ಕರ ಬದುಕ್ತಾ ಇದ್ದಾರೆ. ನನ್ನ ಸಂಸಾರ, ನನ್ನ ಹೆಂಡ್ತಿ, ನಾಟ್ ಲೈಕ್ ದಟ್. ಆ ಥರ ಇಲ್ಲವೇ ಇಲ್ಲ. ಓಕೆ, ಯಾಕಂದ್ರೆ ಪ್ರತಿ ಸಲನೂ ನೀವು ಹೋಗ್ಬೇಕು. ಯಾಕಂದ್ರೆ ಸಂಸಾರ ಮಾಡಬೇಕಾಗಿರೋರು ಯಾವತ್ತು ಈ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂದಮೇಲೆ, ಅಥವಾ ಹುಡುಗನಿಗೆ, ಗಂಡನಿಗಾಗಲಿ ಹೆಂಡ್ತಿಗಾಗಲಿ ಯಾರ್ದೋ ಒಬ್ರು ಪರ ಮಾತಾಡ್ತಿಲ್ಲ, ಹೋಗೋದು ಅವಶ್ಯಕತೆ ಇಲ್ಲ. ಇಬ್ರು ಜೊತೆ ಸೇರಿ ಬದುಕುವಂಥದ್ದಾಗಿರತ್ತೆ. ಎಸೋನು ಇಲ್ಲಿ ನೀನು ಹೋಗ್ಬಿಡು, ನೀನು ನನ್ನ ಲೈಫಲ್ಲಿ ಇರ್ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪದೇ ಪದೇ, ಆಲ್ಮೋಸ್ಟ್ ತುಂಬಾ ಸಲ ಅರ್ಥ ಏನಾಗತ್ತೆ ಹೇಳಿ ನೋಡೋಣ. ಅನಿವಾರ್ಯಕ್ಕೆ ಸೊಸೈಟಿಗೋಸ್ಕರ ಬದುಕ್ತಾ ಇದ್ದಾರೆ ಫೀಲ್ ಆಗುತ್ತೆ. ಸೆಕೆಂಡ್ ಏನು ಅಂದರೆ, ನನ್ನ ಇಷ್ಟಂಗೆ ನಾನು ಬದುಕೋದು, ನನ್ನ ಇಷ್ಟಂಗೆ ನನ್ನ ಲೈಫ್ ಇದು, ನನ್ನ ಇಷ್ಟ, ನೀನು ಯಾರು ಕೇಳಕ್ಕೆ ನನಗೆ. ಇಷ್ಟು ರಿಲೇಶನ್ಶಿಪ್ಪಲ್ಲಿ ನಡೀತಾ ಇದೆ ಮಾತುಗಳು. ಜೊತೆಗಿರೋರು ಅರ್ಧಾಂಗಿ ಅಂತ ಹೇಳ್ತೀವಿ. ಇಬ್ರು ಇದ್ರೇನೆ ಆ ಸಂಸಾರಕ್ಕೆ ತೂಕ ಬರುತ್ತೆ, ಅರ್ಥ ಸಿಗತ್ತೆ ಸಂಸಾರ ಅಂತೇಳಿ. ಓಕೆ, ಆ್ಯಂಡ್ ಅವ್ರು ಬೇಕು ಅಂತ ನೀವೇ ಇಷ್ಟಪಟ್ಟು ಮದುವೆ ಹಾಕೊಂಡು ಬಂದಿರೋದು, ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ. ಈಗ ನನ್ನ ಇಷ್ಟಂಗೆ ಬದುಕ್ತೀನಿ ಅಂತ ಹೇಳಿದ್ರೆ, ಇಷ್ಟಂಗೆ ಬದುಕೋರಾಗಿದ್ರೆ ಮದುವೆ ಏನಕ್ಕೆ ಆಗಬೇಕಿತ್ತು ಫಸ್ಟ್ ಆಫ್ ಆಲ್, ಅಲ್ವಾ? ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕಿತ್ತು, ಅವ್ರ ಜೀವನ ಏನಕ್ಕೆ ಹಾಳು ಮಾಡಿದ್ರಿ ನೀವು ಹಾಗಿದ್ದಿದ್ದೆ ಆಗಿದ್ರೆ. ಸೊ ಎಷ್ಟೋ ಜನ ಮದುವೆ ಆಗಿ ಮಕ್ಕಳು ಆದಮೇಲೆ ನನ್ನಷ್ಟಂಗೆ ನಾನು ಬದುಕ್ತೀನಿ ಕೇಳೋರಂಗ್ರೆ ನಿಮ್ಗೆ ರೈಟ್ಸ್ ಇಲ್ಲ. ತಿಳ್ಕೊಳ್ಳಿ, ಈ ಬದುಕಲ್ಲಿ ಆ ರಿಲೇಶನ್ಶಿಪ್ಪಲ್ಲಿ ಹೇಗೆ ಬದುಕಿದೀವಿ ಅನ್ನೋದು ಮುಖ್ಯ ಆಗತ್ತೆ. ಈಗ ನಿಮಗೇನೋ ಕ್ಷಣಿಕವಾಗಿ ಏನೋ ಸಿಕ್ಕಿರುತ್ತೆ, ಹಣ ಸಿಕ್ಕಿರುತ್ತೆ, ಇನ್ನೊಂದು ಮತ್ತೊಂದು, ಇದು ಯಾವುದೂ ಶಾಶ್ವತ ಅಲ್ಲ. ಸಪೋಸ್ ಏನೇ ಆದ್ರೂ ಕೂಡ ಯಾರೂ ನಿಮಗೆ ಬಂದಿರಲ್ಲ, ಗಂಡನಿಗೆ ಹೆಂಡತಿ ಆಗ್ತಾಳೆ, ಹೆಂಡತಿ ಗಂಡ ಆಗ್ತಾನೆ ಬಿಟ್ರೆ, ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಥಿಂಗ್ನ. ಓಕೆ, ಬುದ್ಧಿವಂತ ಪ್ರಾಣಿ ಮನುಷ್ಯ ಅಂದಮೇಲೆ ಬುದ್ಧಿವಂತರಾಗಿ ಯೋಚನೆ ಮಾಡಿ, ನನ್ನ ಇಷ್ಟಂಗೆ ಬದುಕಬೇಕಾ ಅಥವಾ ಇಬ್ಬರು ಇಷ್ಟಂಗೆ ನಾವು ಈ ಸಮಾಜದಲ್ಲಿ, ನಾವು ಸಂಸಾರದಲ್ಲಿ ಬದುಕಬೇಕು ಅಂತೇಳಿ. ನೆಕ್ಸ್ಟು ಯಾವುದು ಅಂತ ಹೇಳಿದ್ರೆ ಮಾತು, ನನಗೆ ಕೇಳೋಕೆ ರೈಟ್ಸ್ ಇಲ್ಲ, ನಾನು ಏನು ಬೇಕಾದ್ರೆ ಮಾಡ್ತೀನಿ, ನೀನು ನನಗೆ ಕೇಳೋ ರೈಟ್ಸ್ ಇಲ್ಲ, ನನ್ನ ಇಷ್ಟ, ನನ್ನ ವೈಯಕ್ತಿಕ ಲೈಫ್ ಇದು ಅಂತ ನೀವು ಹೇಳ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಅದು ಶುರುವಾತಲ್ಲಿತ್ತು ನಿಮಗೆ ಆ ಥರ ಹೇಳುವಂಥದ್ದು. ಈಗ ಮದುವೆ ಆಗಿ ಮಕ್ಕಳಾಗಿದ್ದಾರೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ್ಯಂಡ್ ಈ ಥರ ಹೇಳ್ತಾ ಈ 3 ಮಾತುಗಳನ್ನು ಹೇಳುವವರಲ್ಲಿ ಪ್ರೀತಿ ಅಂತೂ ಇರಲ್ಲ. ಅನಿವಾರ್ಯಕ್ಕೆ ಬದುಕ್ತಾ ಇರ್ತಾರೆ, ಸೊಸೈಟಿಗೋಸ್ಕರ ಬದುಕ್ತಾ ಇರ್ತಾರೆ. ಅವರಿಗೆ ಪ್ರೀತಿ ಅನ್ನೋದಕ್ಕಿಂತ 4 ಜನ ಏನೋ ಬದುಕ್ತಾ ಇದ್ದಾರೆ, ಮರ್ಯಾದೆ ಅಲ್ಲ, ಹೊರಟೋಗ್ಬಿಟ್ರೆ ಮರ್ಯಾದೆನೂ ಇರಲ್ಲ. ಸೊ ಹಾಗಾಗಿ ಹೇಳ್ತಿರ್ತಾರೆ, ಹೋದ್ರೂ ಮ್ಯಾಟ್ರ್ ಆಗಲ್ಲ, ಅದು ಇರುತ್ತೆ. ಹಾಗಾಗಿ ಈ 3 ಮಾತುಗಳನ್ನು ಯಾವ ಸಂಸಾರದಲ್ಲಿ ಪದೇ ಪದೇ ರಿಪೀಟ್ಸ್ ಆಗಿರುತ್ತೆ, ಡೆಫಿನೆಟ್ಲಿ ಅಲ್ಲಿ ಪ್ರೀತಿ ಇರಲ್ಲ. ಕೋಪದಲ್ಲಿ ಯಾವಾಗೋ ಹೇಳೋದು ಒಂದ್ಸಲ, ಬಟ್ ಹೇಳಬಾರ್ದು. ಯಾವಾಗೋ ಒಂದ್ಸಲ ಹೇಳ್ತಾರೆ ಅನ್ಕೊಳ್ಳಿ, ಓಕೆ. ಬಟ್ ಆಲ್ವೇಸ್ ನೀನು ಹೊರಟೋಗ್ಬಿಡು ಅಂತ ಹಿಂಸೆ ಮಾಡಿ ತೊಂದರೆ ಕೊಡ್ತಾರಲ್ಲ, ಪ್ರೀತಿ ಇರೋರು ಯಾರು ಯಾವತ್ತೂ ಈ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಯಾರೆಲ್ಲ ನೋಡ್ತಿದ್ರೆ ಈ ವಿಡಿಯೋ ನಿಮಗೆ ಹೇಗಿತ್ತು, ಹೇಗೆ ಅನ್ನಿಸ್ತು, ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದನ್ನೆಲ್ಲ ನೀವು ಅನುಭವಿಸ್ತಾ ಇದ್ದೀರಿ ಅಂತ ನನಗೆ ಗೊತ್ತು, ನೋಡ್ತಿರೋರು, ಬಿಕಾಸ್ ಅವರಿಗೆ ಕನೆಕ್ಟ್ ಆಗುತ್ತೆ ನನ್ನ ವಿಡಿಯೋ ಅಂತ ಹೇಳ್ತಾ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇದೆ, ಜೈ ಕಾರ್ಪೊರೇಟ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ್ಯಂಡ್ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ ವಾಟ್ಸಪ್ ಚಾನಲ್ ಇದೆ, ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.